ಯಾವ್ಯಾವ ಪಿಜ್ಜಾ ಸಿಗುತ್ತೆ? ಸರ್ ವೆಜ್ ಲೋಡೆಡು, ಪನ್ನೀರು, ಕಾರ್ನು, ಮಶ್ರೂಮು, ಬೇಬಿ ಕಾರ್ನು, ಆನಿಯನ್ ಟೊಮೆಟೊ, ಆನಿಯನ್ ಕ್ಯಾಪ್ಸಿಕಮು, ನೀವು ಯಾವ ಥರ ಹೇಳ್ತೀರೋ ಅದನ್ನು ಮಾಡ್ಕೊಡ್ತೀವಿ ಸರ್. ಯಾವ ಸೈಜ್ ಇರುತ್ತೆ ಪಿಜ್ಜಾ? ಇದೆ ಸರ್, ನಾರ್ಮಲ್ ರೆಗ್ಯುಲರ್ ಸೈಜ್ ಇರುತ್ತೆ ಸರ್ ಪಿಜ್ಜಾ. ತರಕಾರಿನೆಲ್ಲ ಕ್ಲೀನಾಗಿ ತೊಳಿತೀರಾ ತಾನೇ? ಹಾಂ ಸರ್, ಎಲ್ಲ ತೊಳೆದ್ಬಿಟ್ಟು ಹೈಜೀನ್ ಮೇಂಟೈನ್ ಮಾಡೇ ಮಾಡ್ತೀವಿ ಸರ್. ಒಂದು ಪಿಜ್ಜಾಗೆ ಎಷ್ಟು? ಸರ್ 99 ಸರ್. 99? ಜಾಸ್ತಿ ಆಗಲಿಲ್ವಾ? ಹಾಂ ಸರ್, ಅದು ಬೇಸು, ಸಾಸು, ವೆಜ್ಜೀಸು, ಪನ್ನೀರು, ಮಶ್ರೂಮು, ಆಮೇಲೆ ಚೀಸು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಆಮೇಲೆ ನಾವು ಅಮೂಲ್ ಚೀಸ್ನೇ ಹಾಕೋದು ಸರ್, ಹಾಗಾಗಿ ನಮ್ಮದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಗ್ಬಿಡುತ್ತೆ. ಒಂದು ಪಿಜ್ಜಾಗೆ ಎಷ್ಟು ಲಾಭ ಬರುತ್ತೆ ನಿಮಗೆ? ಸರ್ ಒಂದು ಪಿಜ್ಜಾಗೆ ಒಂದು 35 ರೂಪಾಯಿವರೆಗೂ ಉಳಿಬೋದು ಸರ್. 35 ರೂಪಾಯಿನಾ? ಪ್ರಾಫಿಟ್ ರೇಷಿಯೋ ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ವಾ? ಅದನ್ನು ಪ್ರಾಫಿಟ್ ಅಂತ ಯೋಚನೆ ಮಾಡಿದೆ. ಸುಮಾರು ಕಡೆಯಿಂದ ಐಟಮ್ಸ್ನ ತೊಗೊಂಡು ಬಂದು ದೂರದಿಂದ ಗಾಡಿನ ದಬ್ಕೊಂಡು ಬಂದು ಇಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು ಪಿಜ್ಜಾನ ಬೇಯಿಸಿ ನಿಮಗೆ ಮಾಡಿಕೊಡ್ತೀವಲ್ಲ, ನಮ್ಮ ಕೂಲಿ ಅಂತ ಯೋಚನೆ ಮಾಡಿ, ಇನ್ನು ಕಡಿಮೆನೇ ಆಗುತ್ತೆ.